ಇವತ್ತು ವಿಕ್ಟರ್ ಸಿನಿಮಾಸಲ್ಲಿ ನಮ್ಮ ತಗ್ ಲೈಫ್ ಸಿನಿಮಾವನ್ನು ಪ್ರಸಾರ ಮಾಡ್ತೀವಿ ಅನ್ನೋವಂಥ ಟ್ವಿಟರ್ ನಾವೆಲ್ಲ ನೋಡಿದ್ದೀವಿ. ಅದಾದಮೇಲೆ ಅದರ ಮಾಲೀಕರು ನಾರಾಯಣ ಸ್ವಾಮಿ ಅವರು ಕನ್ನಡದವರೇ ಆಗಿರೋದ್ರಿಂದ ಅವರು ಸಹ ನಾನು ಹಾಕಲ್ಲ ಅಂತೇಳಿ ಮತ್ತೆ ಕನ್ನಡದಲ್ಲೇ ಟ್ವಿಟನ್ನು ಮಾಡಿದ್ದಾರೆ. ಖುಷಿಯಾಗುತ್ತೆ. ಈ ಥಿಯೇಟ್ರ್ ಮಾಲೀಕರು ಸಹ ವಾಣಿಜ್ಯ ಮಂಡಳಿಯ ಸದಸ್ಯರಾಗಿರೋದ್ರಿಂದ ವಾಣಿಜ್ಯ ಮಂಡಳಿನೂ ಸಹ ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಸಹ ಈ ಸಿನಿಮಾ ಬಿಡಲಿಕ್ಕೆ ನಾವು ಅವಕಾಶವನ್ನು ಕೊಡಲ್ಲ, ಸರ್ಕಾರದಿಂದನೇ ತಡಿತೀವಿ ಅನ್ನುವಂಥ ಮಾತನ್ನು ನೀಡಿದ್ದಾರೆ. ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಟ್ಟಿಗೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಒಂದು ಪಕ್ಷ ಸಿನಿಮಾ ಬೆಂಗಳೂರಲ್ಲಿ ಬಂದು ಕ್ಷಮೆ ಕೇಳದೆ ಬಿಡುಗಡೆ ಆದರೆ ಬೆಂಗಳೂರು ಬಂದ್ ಸಹ ಆಗ್ಬೋದು. ಎಲ್ಲ ಕನ್ನಡ ಹೋರಾಟಗಾರರ ಒಟ್ಟಿಗೆ ಸೇರಿ ಅದ್ರ ಬಗ್ಗೆನೂ ಸಹ ನಾವು ಚರ್ಚೆ ಮಾಡಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ದುರಂಕಾರಿಗಳು ಕನ್ನಡದ ಇತಿಹಾಸವನ್ನು ಗೊತ್ತಿಲ್ಲದೇನೆ ತಮಿಳಿಂದ ಕನ್ನಡ ಹುಡ್ತು ಅನ್ನುವಂಥದ್ದು ಇದೆಯಲ್ಲ, ಅದು ಯಾರೂ ತಡೆಯೋಕ್ಕಾಗಲ್ಲ. ಆದ್ದರಿಂದ ಬೇಷರತ್ತಾಗಿ ಬೆಂಗಳೂರಿಗೆ ಬಂದು ಕ್ಷಮೆಯನ್ನು ಕೇಳೋದ್ರ ಮುಖಾಂತರ ಅವ್ರ ಸಿನಿಮಾವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಮಾಡಿದರೆ ಆಗುವಂಥ ಅನಾಹುತಕ್ಕೆ, ಥಿಯೇಟ್ರಲ್ಲಿ ಆಗುವಂಥ ಗಲಾಟೆಗಳಿಗೆ, ಥಿಯೇಟ್ರ್ಗಳಿಗೆ ಸ್ಪರ್ಧೆಗಳಿಗೆ ಬೀಳುವಂಥ ಬ್ಲೇಡ್ಗಳಿಗೆ ನಾವು ಯಾರು ಹೊಣೆಗಾರರಲ್ಲ. ನಾವೆಲ್ಲರೂ ಸಿನಿಮಾ ಬಿಡುಗಡೆ ಆದರೆ ಸಿನಿಮಾ ಟೆಂಟ್ ಒಳಗಡೆನೇ ಇರ್ತೀವಿ ಅನ್ನೋ ಎಚ್ಚರಿಕೆಯನ್ನು ಇವಾಗಲೂ ಸಹ ಕೊಡ್ತಾ ಇದ್ದೀವಿ. ಈಗ ಥಿಯೇಟರ್ ಓನರು ವಾಣಿಜ್ಯ ಮಂಡಳಿ ಸದಸ್ಯರು ಅಂತೀರಾ, ಯಾಕೆ ಮತ್ತೆ ಪೋಸ್ಟ್ ಮಾಡೋದ್ರಂತೆ ಸರ್? ಅದು ಹಳೆ ಪೋಸ್ಟ್ ಅಂತ ಹೇಳಿದ್ರು. ಹಳೆ ಪೋಸ್ಟ್ ಡಿಲೀಟು ಆಗಿಲ್ಲ, ಯಾಕೆ ನೀವು ಇಲ್ಲ ಮತ್ತೆ ಇಲ್ಲ ಕೇಳಿದೀವಿ, ಮಾತಾಡಿದೀವಿ. ನಾನು ಕನ್ನಡದ ಪರವಾಗಿರುವಂಥವನು, ನಾನು ಕನ್ನಡದವನೇ. ಆದ್ರಿಂದ ನಾನು ರೀಟ್ವೀಟ್ ಮಾಡಿದ್ದೀನಿ, ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದೀನಿ. ಸರ್ಕಾರದ ನಿರ್ಧಾರ ಅವರು ಕ್ಷಮೆ ಕೇಳಿದ ಮೇಲೆ ನಾವು ಹಾಕ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ದಾರೆ. ಆದ್ರಿಂದ ಮಾತಾಡಿದ್ರು. ಅವರು ಥಿಯೇಟರ್ ಇವಾಗ ನಡೆಸ್ತಾ ಇರುವಂತವ್ರು ಅವರೇನೆ. ಆದ್ರಿಂದ ಅವರು ಸಹ ಅವ್ರ ಕೆರೆ ಅಂತ ಸರ್ಕಾರ ವಾಣಿಜ್ಯ ಮಂಡಳಿ ಯಾರಿದ್ರು ಅದನ್ನ ಸಿನಿಮಾ ತರಬೇಕಂತ ಮಾಡ್ತಾ ಇದ್ದಾರೆ, ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇನ್ನೂ ಅನೇಕ ಜನ ಹೋರಾಟಗಾರರು ಸಹ ತೀರ್ಮಾನವನ್ನ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರು ಇದ್ದಾರೆ, ಸಾರಾ ಗೋವಿಂದ್ ಅವರು ಇದ್ದಾರೆ, KR ಕುಮಾರ್ ಅವರು ಇದ್ದಾರೆ. ಅನೇಕ ಜನ ಕನ್ನಡ ಪರ, ಕನ್ನಡ ಪ್ರೇಮಿಗಳು, ಸಾವಿರಾರು ಸಂಖ್ಯೆಯ ಕನ್ನಡ ಹೋರಾಟಗಾರರು ಒಟ್ಟಿಗೆ ತೀರ್ಮಾನವನ್ನ ತಗೊಂತೀವಿ. ಆ ತರ ಬಂದ್ರೆ ಪರಿಸ್ಥಿತಿ ಬಂದ್ರೆ ಸರ್, ಇಷ್ಟೆಲ್ಲ ಆಗ್ತಾ ಇರುವಾಗಲೂ ಈ ರೀತಿಯಾಗಿ ಪೋಸ್ಟ್ ಹಾಕಿರೋದು ಎಷ್ಟು ಸರಿ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಉದ್ದಟತನ, ಒಂದು ಅಹಂಕಾರ ತೋರಿಸುತ್ತದೆ. ಖಂಡಿತವಾಗ್ಲೂ ಅವೆರಡು ನಡೀತಾ ಇದಾವೆ, ಪಿತೂರಿಗಳು ನಡೀತಾ ಇದಾವೆ ಸಿನಿಮಾ ತರಬೇಕನ್ನುವಂಥದ್ದು. ಆದರೂ ಸಹ ಅವ್ರು ಹೇಳಿದ್ದಾರೆ, ಮತ್ತೆ ಟ್ವೀಟ್ ಮಾಡಿದ್ದಾರೆ. ಅದರಿಂದ ನಾವು ಅದನ್ನ ಸೀರಿಯಸ್ ಆಗಿ ಮತ್ತೆ ನಮ್ಮವ್ರ ವಿರುದ್ಧನೇ ನಾವು ತಿರುಗಿ ಬೀಳೋದಕ್ಕಿಂತ ಅದ್ರ ಮುಂದೆ ನಾವು ಜಾಗೃತರಾಗಿ ನಾವು ಇಲ್ಲಿ ತನಕ ಬಂದಿದ್ದೀವಿ. ಅವರು ಸಹ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಸಹ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರನೇ ಇದ್ರ ಪರವಾಗಿಲ್ಲ, ಸರ್ಕಾರ ವಿರುದ್ಧ ಇರುವಾಗ ಯಾರು ಮಾಡೋಕ್ಕಾಗಲ್ಲ. ವಾಣಿಜ್ಯ ಮಂಡಳಿಯ ತೀರ್ಮಾನ ಇಲ್ಲದೆ ಯಾರು ಬಿಡುಗಡೆ ಮಾಡೋಕ್ಕಾಗಲ್ಲ. ಕನ್ನಡ ಹೋರಾಟಗಾರರ ಒಪ್ಪಿಗೆ ಇಲ್ಲದೆ ಯಾರು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಹೋರಾಟಗಾರರು ಸಿಡಿದೇರಿಸಿದ್ರೆ ಯಾಕೆ ಬೇಕಾದ್ರೆ ಸಿಡಿ ಹೇಳ್ತಾರೆ ಅನ್ನುವಂಥದ್ದು ಅನೇಕ ಉದಾಹರಣೆಗಳಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.